ಕೋಲಾರದಲ್ಲಿ ಕೃಷಿ ಯಂತ್ರಧಾರ ಯೋಜನೆ ಹಳ್ಳ ಹಿಡಿದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯೋಜನೆ ಹಳ್ಳ ಹಿಡಿದಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರಗಳು ಖಾಸಗಿ ಸರ್ಕಾರದ ಅನುದಾನದ ಯೋಜನೆಯ ಆರಂಭದಲ್ಲಿ ಈ ಯೋಜನೆಯಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಯೋಜನೆಯನ್ನ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಿಲ್ಲ. ಹಾಗಾಗಿ ಕೃಷಿ ಯಂತ್ರಗಳು ಹಾಳು ಬೀಳ್ತಾ ಇದ್ದಾವೆ. ಇಡೀ ಯೋಜನೆ ಹಾಳು ಬಿದ್ದಿದೆ. ರೈತರಿಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಒಟ್ಟಿನಲ್ಲಿ ಸರ್ಕಾರದ ಉತ್ತಮ ಯೋಜನೆಯೊಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹಳ್ಳ ಹಿಡಿದಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಕೋಲಾರ ಜಿಲ್ಲೆಯಲ್ಲಿ 27 ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಟ್ಲಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದು ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕೃಷಿ ಯಂತ್ರಧಾರ ಕೇಂದ್ರ ಜಾರಿಗೆ ತಂದು ರೈತರಿಗೆ ಅನುಕೂಲ ಮಾಡಿ ಆ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಅರ್ಧ ಸಬ್ಸಿಡಿ ದುಡ್ಡು ಮತ್ತು ಸರ್ಕಾರದಿಂದ ಅರ್ಧ ದುಡ್ಡು. ಇವತ್ತು ಏನಾಗಿದೆ 3 ವರ್ಷಗಳು ಇದು ಸತತವಾಗಿ ನಡ್ಕೊಂಡು ಬಂದರು. ಕೆಲವು ಕಡೆ ಏನಾಗಿದೆ, ಇವತ್ತು ಆ ಕೃಷಿ ಯಂತ್ರಧಾರ ಕೇಂದ್ರಗಳು ಹಳ್ಳ ಹಿಡಿದೋಗಿದೆ. ಕೆಲವು ಕಡೆ ಟ್ರ್ಯಾಕ್ಟರ್ಗಳು ತುಕ್ಕು ಹಿಡಿತಾ ಇದೆ. ನೇಗಿಲು, MB ನೇಗಿಲು, ಕಂಟ್ರಬೇಟ್ರು, ರೋಟ್ರವೇಟ್ರು, ನಾನಾ ರೀತಿ ಕೃಷಿ ಇವಾಗ ಬೆಳೆ ಕಟಾವು ಮಾಡುವಂಥ ಸೀಸನ್ನು. ಮತ್ತು ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಕೋಲಾರ ಜಿಲ್ಲೆಯಲ್ಲಿ 27 ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಟ್ಲಿ ಗ್ರಾಮದಲ್ಲಿ ಕೋಲಾರದಲ್ಲಿ ಕೃಷಿ ಯಂತ್ರಧಾರ ಯೋಜನೆ ಹಳ್ಳ ಹಿಡಿದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯೋಜನೆ ಹಳ್ಳ ಹಿಡಿದಿದೆ. ರೈತರಿಗೆ ರಿಯಾಯಿತಿ ದರದಲ್ಲಿ ಕೃಷಿ ಯಂತ್ರಗಳು ಖಾಸಗಿ ಸರ್ಕಾರದ ಅನುದಾನದ ಯೋಜನೆಯ ಆರಂಭದಲ್ಲಿ ಈ ಯೋಜನೆಯಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಯೋಜನೆಯನ್ನ ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸಿಲ್ಲ. ಹಾಗಾಗಿ ಕೃಷಿ ಯಂತ್ರಗಳು ಹಾಳು ಬೀಳ್ತಾ ಇದ್ದಾವೆ. ಇಡೀ ಯೋಜನೆ ಹಾಳು ಬಿದ್ದಿದೆ. ರೈತರಿಗೂ ಕೂಡ ಉಪಯೋಗ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಒಟ್ಟಿನಲ್ಲಿ ಸರ್ಕಾರದ ಉತ್ತಮ ಯೋಜನೆಯೊಂದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಹಳ್ಳ ಹಿಡಿದಿದೆ. ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಕೋಲಾರ ಜಿಲ್ಲೆಯಲ್ಲಿ 27 ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಟ್ಲಿ ಗ್ರಾಮದಲ್ಲಿ ಉದ್ಘಾಟನೆ ಮಾಡಲಾಯಿತು. ಇದು ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಕೃಷಿ ಯಂತ್ರಧಾರ ಕೇಂದ್ರ ಜಾರಿಗೆ ತಂದು ರೈತರಿಗೆ ಅನುಕೂಲ ಮಾಡಿ ಆ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಅರ್ಧ ಸಬ್ಸಿಡಿ ದುಡ್ಡು ಮತ್ತು ಸರ್ಕಾರದಿಂದ ಅರ್ಧ ದುಡ್ಡು. ಇವತ್ತು ಏನಾಗಿದೆ 3 ವರ್ಷಗಳು ಇದು ಸತತವಾಗಿ ನಡ್ಕೊಂಡು ಬಂದರು. ಕೆಲವು ಕಡೆ ಏನಾಗಿದೆ, ಇವತ್ತು ಆ ಕೃಷಿ ಯಂತ್ರಧಾರ ಕೇಂದ್ರಗಳು ಹಳ್ಳ ಹಿಡಿದೋಗಿದೆ. ಕೆಲವು ಕಡೆ ಟ್ರ್ಯಾಕ್ಟರ್ಗಳು ತುಕ್ಕು ಹಿಡಿತಾ ಇದೆ. ನೇಗಿಲು, MB ನೇಗಿಲು, ಕಂಟ್ರಬೇಟ್ರು, ರೋಟ್ರವೇಟ್ರು, ನಾನಾ ರೀತಿ ಕೃಷಿ ಇವಾಗ ಬೆಳೆ ಕಟಾವು ಮಾಡುವಂಥ ಸೀಸನ್ನು. ಮತ್ತು ಕೃಷಿ ಸಚಿವ ಕೃಷ್ಣ ಬೈರೇಗೌಡ ಅವರು ಈ ಕೋಲಾರ ಜಿಲ್ಲೆಯಲ್ಲಿ 27 ರೈತ ಸಂಪರ್ಕ ಕೇಂದ್ರಗಳಲ್ಲಿ ತೊಟ್ಲಿ ಗ್ರಾಮದಲ್ಲಿ. ಇನ್ನು ಕೊಪ್ಪಳ ಅನ್ನದಾತರಿಗೆ ಫ್ಯಾಕ್ಟರಿ ಕಂಟಕ ಎದುರಾಗ್ಬಿಟ್ಟಿದೆ. ಸ್ಟೀಲ್ ಫ್ಯಾಕ್ಟರಿಗಳ ಧೂಳಿನಿಂದ ಜನ ಕಂಗಾಲಾಗಿದ್ದಾರೆ. ತೋಟಗಾರಿಕೆ ಬೆಳೆಗಳ ಮೇಲೆ ವಿಷ ಧೂಳು. ರೈತರು ಬೆಳೆದ ಹಣ್ಣು ತರಕಾರಿ ಧೂಳುಮಯವಾಗ್ಬಿಟ್ಟಿದೆ. ಹಾಲವರ್ತಿ, ಕುಣಿಕೇರಿ, ಬಗನಾಳ ರೈತರು ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ ಕಾರಣ ಸ್ಟೀಲ್ ಫ್ಯಾಕ್ಟರಿಗಳು. ಸ್ಟೀಲ್ ಫ್ಯಾಕ್ಟರಿಗಳಿಂದ ಧೂಳಿನ ಸಮಸ್ಯೆಯನ್ನ ರೈತರು ಎದುರಿಸಬೇಕಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ರೈತರು ಬೆಳೆದಿರುವಂತಹ ಹಣ್ಣು ತರಕಾರಿ ಎಲ್ಲವೂ ಕೂಡ ಧೂಳುಮಯ ಅನ್ನುವಂತಹ ಪರಿಸ್ಥಿತಿ. ದೃಶ್ಯ ನೋಡ್ತಾ ಇದ್ದೀರಿ. ಹಣ್ಣು ತರಕಾರಿ ಕೈ ಇಟ್ರೆ ಸಾಕು ಧೂಳೇ ಬರುತ್ತೆ ಕೈಯಲ್ಲಿ. ಸರ್, ಟೋಟಲ್ ಎಲ್ಲ ಬೆಳೆಗಳಿಗೂ ಹಾನಿ ಆಗುತ್ತೆ ಸರ್. ನಾವು ನಮ್ಮ ತೋಟದಲ್ಲಿ ಏನೈತಲ್ಲ ಪಪ್ಪಾಯಿ ಮತ್ತು ಬಾಳೆ ಬೆಳೆದೀವಿ ಸರ್. ಪಪ್ಪಾಯಿ ಬಾಳೆ ಈಗ ಒಳ್ಳೆ ರೇಟ್ ಇದೆ ಸರ್. ಈ ಡಸ್ಟ್ ಬೀಳೋದ್ರಿಂದ ಏನೈತಲ್ಲ ನಮಗೆ ವ್ಯಾಪಾರಸ್ಥರು ಬರ್ತಾ ಇಲ್ಲ. ಬರ್ತಾರೆ ರೀ, ಹೊಲಕ್ಕೆ ಬಂದು ನೋಡ್ತಾರೆ, ಗಿಡ ನೋಡ್ತಾರೆ, ಕಾಯಿ ಮೇಲೆ ನೋಡ್ತಾರೆ, ಧೂಳು ಐತಪ್ಪ ಇದು ಅಂಥೇಳಿ ಕಡಿಮೆ ರೇಟಿಗೆ ಕೇಳ್ತಾರೆ ಸರ್. ಈಗ ನಾವು ಎಕರೆಗೆ ಒಂದು 2 ಲಕ್ಷ ಮಟ್ಟ ನಾವು ಖರ್ಚು ಮಾಡೀವಿ ಸರ್ ಪಪ್ಪಾಯಿಗೆ. ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸರ್. ಪಪ್ಪಾಯಿ ಮಾಡೋದ್ರಿಂದ ಎಷ್ಟು ಖರ್ಚು ಬರ್ತೈತಿ, ಇದಕ್ಕೆಲ್ಲ ರೋಗ ರುಜಿನಗಳು ಬರ್ತಾವೆ. ಅವನ್ನೆಲ್ಲ ನಾವು ತೆಗಿಬೇಕಪ್ಪ ಅಂತಂತಂದ್ರೆ ಭಾಳ ಖರ್ಚು ಬರ್ತದೆ ಸರ್. ಆದರೆ ಈಗ ಒಳ್ಳೆ ರೇಟ್ ಐತೆ ಸರ್. ಮಾರ್ಕೆಟಲ್ಲಿ 15 ರಿಂದ 20 ರೂಪಾಯಿ ಮಟ್ಟ ರೇಟ್ ಪಪ್ಪಾಯಿ ರೇಟ್ ಐತೆ ಸರ್. ಆದರೆ ಏನೈತಲ್ಲ ಇವಾಗ ಏನೈತಲ್ಲ ನಮ್ಮ ಧೂಳು ಬೀರೋದ್ರಿಂದ ಏನೈತಲ್ಲ ಪಪ್ಪಾಯಿ ಖರೀದಿ ಮಾಡ್ತಾ ಇಲ್ಲ. ಬಂದು ಕಡಿಮೆ ರೇಟಲ್ಲಿ ಕೇಳ್ತಾ ಇದ್ದಾರೆ ಸರ್. ಟೋಟಲ್ ಎಲ್ಲ ನಮ್ಮ ಹೊಲ್ದಾಗ ಪಪ್ಪಾಯಿ ಬಾಳೆ ಹಾಕಿವ್ರಿ. ಧೂಳು ಬಂದು ಭಾಳ ಸಮಸ್ಯೆ ಆಗಕತ್ತೈತ್ರಿ. ನಮಗೆ ಫ್ಯಾಕ್ಟ್ರಿ ನಮಗೇನು ಫ್ಯಾಕ್ಟ್ರಿ ಬಂದ್ ಮಾಡೋ ಅವಶ್ಯಕತೆ ಅಲ್ರಿ. ಅದಕ್ಕೆ ಏನು ಪರಿಹಾರ ಕೊಡ್ಬೇಕು ಅದನ್ನು ಪರಿಹಾರ ಕೊಡ್ಬೇಕ್ರಿ. ನಮಗೆ ಭಾಳ ಸಮಸ್ಯೆ ಆಗೈತೆ. ಧೂಳು ಬರ್ಲಾರ್ದಂಗೆ ಮಾಡ್ಕೊಂತೀವಿ ಅಂತ ಅಂತಾರ್ರಿ. ಏನು ಮಾಡೋಕೆ ದಾರಿಲ್ಲ. ಈಗ 5-10 ವರ್ಷ ಆಗಕ್ಕೆ ಬಂತ್ರಿ. ಹಿಂಗಾಗಿ ಎಲ್ಲ ರೈತರಿಗೆ ಭಾಳ ತೊಂದರೆ ಆಗ್ಬಿಟ್ಟೈತಿ. ಯಾವ ಬೆಳೆ ಆದರೂ ನಮಗೆ ಇದಾಗವಲ್ರಿ. ಬಂದು ವ್ಯಾಪಾರಸ್ಥರು ಬಂದು ಒಳ್ಳೆ ಬಂದು ನೋಡ್ಕೊಂಡು ಇಲ್ರಿ ಇಲ್ಲಿ ಆಗಲ್ಲ, ಇದು ಡಸ್ಟ್ ಬರ್ತೈತೆ ಅಂತಂದು ಇದನ್ನು ಮಾಡ್ಕೊಂತಾರೆ ರೀ. ಮತ್ತು ಆಗಾಗಲ್ಲ ನಮಗೆ ಹಿಂಗಾದ್ರೆ ಸರಿಯಾಗಲ್ರಿ ಅಂತಂತ ಹೇಳೋಕರಿ ಪರಿಹಾರ ಕೊಡ್ತಾರೆ ರೀ. ಬರೀ ಏನು ಇದನ್ನ ಮಾಡಂಗಿಲ್ಲ ರೀ ಅವರು. ಒಳಗೆ ಹೋಗಿ ಬಂದ್ರೆ ಹೆಂಗೆ ಎಲ್ಲ ಕರ್ಗಾಗಿಬಿಡ್ತೀವಿ ರೀ. ಒಳಗೆ ಹೋಗಿ ಬಂದ್ರೆ ಎಲ್ಲ ಏನು ಬಟ್ಟೆ ವಾರಕ್ಕೊಂದು ಬಟ್ಟೆ ಚೇಂಜ್ ಮಾಡ್ಬೇಕ್ರಿ ನಾವು. ಹಂಗಾಗಿ ಭಾಳ ಸಮಸ್ಯೆ ಆಗಿ ಆರೋಗ್ಯದ ಕೆಮ್ಮು ಹತ್ತಿ ಬಿಡ್ತೈತೆ ರೀ. ಎಲ್ಲ ಡಸ್ಟ್ ಹೋಗಿ ಎಲ್ಲ ಇಡೀ ಊರು ಮಂದಿಗೆ ಕೆಮ್ಮು ಐತ್ರಿ. ನೂತನ ವಾಣಿಜ್ಯ ಬಂದರು ಯೋಜನೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೀನುಗಾರರು
ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮೀನುಗಾರರ ಕುಟುಂಬಗಳು ಒಕ್ಕರಲ ವಿರೋಧವನ್ನು ವ್ಯಕ್ತಪಡಿಸಿವೆ. ಉತ್ತರ ಕನ್ನಡದ ಅಂಕೋಲಾದಲ್ಲಿ ಉದ್ದೇಶಿತ ಯೋಜನೆ ಏನಿತ್ತು, ಗ್ರೀನ್ ಫೀಲ್ಡ್ ಸರ್ವಋತು ಬಂದರು ಏನಿತ್ತು, ಈ ಯೋಜನೆ ಕೇಣಿ ಗ್ರಾಮದಲ್ಲಿ 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ದೇಶಿತವಾಗಿರ್ತಕ್ಕಂಥ ಯೋಜನೆ. ಖಾಸಗಿ ಕಂಪನಿಯಿಂದ ಬಂದರು ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಈ ಯೋಜನೆಯಿಂದ ಹಲವು ಗ್ರಾಮಗಳಿಗೆ ತೊಂದರೆ ಆಗತ್ತೆ ಅಂತ ಸಾವಿರಾರು ಕುಟುಂಬಗಳು ನಿರಾಶ್ರಿತರಾಗುವ ಆತಂಕ ಇದೆ ಅಂತ ಮೀನುಗಾರರ ಕುಟುಂಬಗಳು ಅಲವತ್ತುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೆಲೆ ಕಳೆದುಕೊಳ್ಳುವ ಆತಂಕದಿಂದ ಸಾವಿರಾರು ಕುಟುಂಬಗಳು ಈ ಯೋಜನೆಯನ್ನ ವಿರೋಧಿಸಿ ಸಭೆ ಮಾಡ್ತಾ ಇದ್ದಾರೆ. ಮೀನುಗಾರರು ಅನೇಕರು ಸಭೆ ಮಾಡ್ತಾ ಇದ್ದಾರೆ. ಒಕ್ಕೊರಲಿನಿಂದ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷಿ ಜಮೀನು, ಕಡಲ ತೀರ ಈ ಎಲ್ಲದರ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಾ, ಇದಕ್ಕೆ ಮೀನುಗಾರರು ವಿರೋಧ. ಬೃಹತ್ ಯೋಜನೆಗಳ ಭಾರವನ್ನ ಹೊತ್ಕೊಂಡಿರುವಂತಹ ಉತ್ತರ ಕನ್ನಡ ಜಿಲ್ಲೆಗೆ ಮತ್ತೊಂದು ಯೋಜನೆ ಬರಲು ಸಿದ್ಧವಾಗಿರುವಂತದ್ದು. ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ಕೂಡ ಈಗಾಗಲೇ ವಾಣಿಜ್ಯ ಬಂದು ನಿರ್ಮಾಣಕ್ಕಾಗಿ ಎಲ್ಲ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ನಾನೀಗ ಕೇಣಿ ಕಡಲ ತೀರಲ್ಲಿದ್ದೇನೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕೇಣಿ ಕಡಲ ತೀರ ವಿಶಾಲವಾಗಿ ಕಾಣಿಸ್ತಾ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕೇಣಿಯಲ್ಲಿ ಸುಮಾರು 1000 ಮೀನುಗಾರಿಕೆ ಕುಟುಂಬಗಳು ಇಲ್ಲಿ ಜೀವನ ಕೂಡ ಮಾಡ್ತಿದೆ. ಸಮುದ್ರವೇ ಅವರಿಗೆ ಜೀವನಕ್ಕೆ ಆಧಾರ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಸುಮಾರು 4,119 ಕೋಟಿ ರೂಪಾಯಿ ವೆಚ್ಚದಲ್ಲಿ JSW ಕಂಪನಿಯಿಂದ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣಕ್ಕಾಗಿ ಯೋಜನೆಯನ್ನ ರೂಪಿಸಲಾಗಿದೆ. ಇದು ಇಲ್ಲಿನ ನಾಗರಿಕರ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಷ್ಟು ದಿನಗಳ ಕಾಲ ಸಮುದ್ರವನ್ನೇ ನಂಬಿ ಜೀವನ ಮಾಡಿದಂತ ಮೀನುಗಾರರು ನೆಲೆಯನ್ನ ಕಳೆದುಕೊಳ್ಳುವ ಒಂದು ಭೀತಿಯನ್ನು ಕೂಡ ಎದುರಿಸ್ತಾ ಇರುವಂತದ್ದು. ಹೀಗಾಗಿ ಸಂಬಂಧಪಟ್ಟ ವಾಣಿಜ್ಯ ಬಂದರು ಇಲ್ಲಿ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಈ ಬಗ್ಗೆ ಲಕ್ಷ್ಯವನ್ನು ಹಾಕಬೇಕು. ನಾವು ಮನವಿಯನ್ನು ಮಾಡ್ಕೊಳ್ತೇವೆ. ನಮ್ಮ ಜೀವವನ್ನು ಕಾಪಾಡಿ, ನಮ್ಮ ನೆಲೆಯನ್ನ ಕಾಪಾಡಿ, ನಮಗೆ ಜೀವನ ಮಾಡಲು ಅನುಕೂಲ ಮಾಡಿಕೊಡಿ ಎಂಬ ಒತ್ತಾಯವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇವತ್ತು ಪ್ರತಿಭಟನಾ ಸಭೆಯನ್ನ ಸಂಬಂಧಪಟ್ಟ ಮೀನುಗಾರರು ಕೂಡ ಇಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣದಿಂದಲೂ ಯೋಜನೆ ಬೇಡವೇ ಬೇಡ ಎಂಬ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರು ಆಗ್ತಾ ಇದೆ. ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕವನ್ನು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ, 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ ಇದೆ. ಬಾವಿಗಿರಿ ವ್ಯಾಪ್ತಿಯ ಕೇಣಿ ಮಜರಿಯಲ್ಲಿ ಇವತ್ತು ಅತಿ ದೊಡ್ಡ ಬಂದರು ಆಗ್ತಾ ಇದೆ. ಅದನ್ನು ತಡಿಬೇಕನ್ನೋ ಉದ್ದೇಶಕ್ಕಾಗಿ ನಾವು ಇವತ್ತಿನ ದಿವಸದಲ್ಲಿ ಪ್ರತಿಭಟನೆ ಮೂಲಕವನ್ನು ಮೆರವಣಿಗೆ ಮಹಾಸಭೆಯನ್ನು ಮಾಡ್ತಿದ್ದೇವೆ. ಅದ್ರ ಜೊತೆಗೆ ಇವತ್ತು ಇಲ್ಲಿ ಸುಮಾರು 5,000 ಕುಟುಂಬಗಳಷ್ಟು ಜನಸಂಖ್ಯೆ, 7,500 ಜನಸಂಖ್ಯೆ ಮೀನುಗಾರರು ಸರ್ವನಾಶ ಆಗುವಂಥ ಪರಿಸ್ಥಿತಿ.